ಫೀಲಿಂಗ್ಸ್ ಹೇಳ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಎಲ್ಲಿ ಹೇಳ್ಬಿಟ್ರೆ ಎಲ್ಲ ಚೇಂಜ್ ಆಗ್ಬಿಡುತ್ತೋ ಅಂತ ಭಯ ಆಗುತ್ತೆ. ಅದಕ್ಕೋಸ್ಕರ ಸೈಲೆಂಟ್ ಆಗಿ ಮಾಡುವಂತ ಒಂದು ಪ್ರೀತಿ ಇದೆ, ಅದೇ ಒನ್ ಸೈಡೆಡ್ ಲವ್. ಅವಳು ನನ್ನ ಲೈಫ್ ಗೆ ರ್ಯಾಂಡಮ್ ಆಗಿ ಬಂದು, ನೋ ಪ್ಲಾನ್ ನೋ ಎಕ್ಸ್ಪೆಕ್ಟೇಷನ್. ಫಸ್ಟ್ ಟೈಮ್ ಅವಳ ಹತ್ರ ಮಾತಾಡಿದಾಗ ಜಸ್ಟ್ ನಾರ್ಮಲ್ ಕಾನ್ವರ್ಸೇಷನ್ ಅಷ್ಟೇ, ಆದ್ರೆ ಸ್ಲೋಲಿ ಆ ನಾರ್ಮಲ್ ನನ್ಗೆ ಸ್ಪೆಷಲ್ ಆಗ್ತಾ ಹೋಯ್ತು. ಅವಳ ಜೊತೆ ಯಾವಾಗ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದ್ನೋ ಆಗ್ಲಿಂದಾನೇ ನಂಗೆ ಗೊತ್ತಾಗ್ತಾ ಬಂತು, ನಾನು ಅವಳನ್ನ ಮಿಸ್ ಮಾಡ್ತಾ ಇದ್ದೀನಿ, ಅಂದ್ರೆ ನಾನು ಅವಳನ್ನ ಲವ್ ಮಾಡ್ತಿದೀನಿ ಅಂತ. ಅವಳು ಬಿಸಿ ಇದ್ರೆ ನನ್ಗೆ ಎಂಟಿ ಫೀಲ್ ಆಗ್ತಾ ಇತ್ತು, ಅವಳೇನಾದ್ರೂ ನಗ್ತಾ ಇದ್ರೆ ನನ್ಗೆ ರಿಲೀಫ್ ಫೀಲ್ ಆಗೋದು, ಅವಳೇನೇ ಮಾತಾಡಿದ್ರು ನನ್ಗೆ ಕರೆಕ್ಟ್ ಅಂತ ಅನಿಸ್ತಿತ್ತು. ಆದ್ರೆ ಅವಳ ಕಡೆಯಿಂದ ನನ್ಗೆ ಸೇಮ್ ಫೀಲಿಂಗ್ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು. ಅವಳಿಗೆ ನಾನು ಜಸ್ಟ್ ಫ್ರೆಂಡ್ ಅಷ್ಟೇ, ಒಬ್ಬ ಕಂಫರ್ಟಬಲ್ ಪರ್ಸನ್. ಅವಳಿಗೆ ನನ್ನ ಮೇಲೆ ಬರೀ ಟ್ರಸ್ಟ್ ಇತ್ತು ಅಷ್ಟೇ, ಲವ್ ಇರ್ಲಿಲ್ಲ. ಅವಳ ಹತ್ರ ಹೋಗಿ ಕನ್ಫ್ಯೂಸ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ದೆ, ಆದ್ರೆ ಆಗ್ಲಿಲ್ಲ. ಆದ್ರೆ ನನ್ನ ಒಂದು ಥಾಟ್ ಹೇಳೋದನ್ನ ಸ್ಟಾಪ್ ಮಾಡ್ತು, ಯಾಕಂದ್ರೆ ನಾನೇ ಅಂದ್ರೂ ಅವಳ ಹತ್ರ ಹೋಗಿ ಕನ್ಫ್ಯೂಸ್ ಮಾಡಿದ್ರೆ ಅವಳು ನನ್ನ ಎಲ್ಲಿ ಬಿಟ್ಟು ಹೋಗ್ತಾಳು ಅಂತ. ಸೊ ನಾನೊಂದು ಡಿಸಿಷನ್ ತಗೊಂಡೆ, ಹೇಳದೇ ಇರೋದು ತುಂಬಾ ಬೆಟರ್ ಅಂತ. ಅವಳ ಜೊತೆ ಮಾತಾಡ್ತಾ ಇದ್ದೆ, ಅವಳ ಜೊತೆ ನಗ್ತಾ ಇದ್ದೆ, ಆದ್ರೆ ನನ್ನ ಫೀಲಿಂಗ್ಸ್ ನ ಅವಳ ಮುಂದೆ ಹೈಡ್ ಮಾಡ್ತಾ ಇದ್ದೆ. ಅವಳು ಬೇರೆ ಯಾರ ಜೊತೆನೂ ಹ್ಯಾಪಿಯಾಗಿ ಇರ್ಬೇಕು ಅಂತ ಹೇಳಿದಾಗ ನಾನು ಸ್ಮೈಲ್ ಮಾಡಿದೆ, ಆದ್ರೆ ಆ ಒಂದು ಸ್ಮೈಲ್ ನಿಜ ಆಗಿರ್ಲಿಲ್ಲ. ಒನ್ ಸೈಡೆಡ್ ಲವ್ ಅಂದ್ರೆ ಪ್ರೀತಿ ಹೇಳ್ದೇನೆ ಇರೋದು, ಅವಳು ಹ್ಯಾಪಿ ಆಗಿದ್ರೆ ಸಾಕು ಅಂತ ಫೀಲ್ ಮಾಡೋದು, ಅದ್ರ ಜೊತೆಗೆ ನಮ್ಮ ಹಾರ್ಟ್ ಸೈಲೆಂಟ್ ಆಗಿ ಹರ್ಟ್ ಆಗೋದು. ಐ ಹೋಪ್ ನಿಮ್ಗೆ ಒಂದು ಕಂಟೆಂಟ್ ಇಷ್ಟ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.